ನೀವೇನೇ ಸಂಕಲ್ಪ ಮಾಡಿದ್ರು ನಿಮ್ಮ ಗೌರವನ ಉಳಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಮೌಲ್ಯಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತೀರಾ ಅಲ್ವರಿ? ಅದೇ ರೀತಿ ಅವಳು ಕೂಡ ಗೌರವಕ್ಕೋಸ್ಕರ, ತನ್ನ ಕಾಲೇಜಿನ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಆಟನ ಆಡಿದ್ಲು. ಅದರಲ್ಲಿ ಗೆದ್ಲು ಕೂಡ. ಯಾಕೆ ಹೇಳಿ? ಅವಳಲ್ಲಿ ಹರಿತಿರೋದು ಕೂಡ ನಿಮ್ಮ ರಕ್ತನೇ ರೀ. ಗೆಲ್ಲಬೇಕು ಅನ್ನೋದು, ಸಾಧಿಸಬೇಕು ಅನ್ನೋದು ನಿಮ್ಮ ರಕ್ತದಲ್ಲಿದೆ ರೀ. ನಾನತ್ರೆ ಅವಳು ಅಳ್ತಾಳೆ, ನಾನ್ ನಕ್ರೆ ಅವಳು ನಗ್ತಾಳೆ. ನನ್ನ ಸಂತೋಷದಲ್ಲಿ ಅವಳ ಸ್ನೇಹಿತೆಯಾಗಿರ್ತಾಳೆ, ನನ್ನ ಕಷ್ಟದಲ್ಲಿ ನನಗೆ ಅಮ್ಮ ಆಗಿರ್ತಾಳೆ ರೀ. ಅಂಥ ತಾಯಿನ ನೀವು ನನಗೆ ಕೊಟ್ಟಿದ್ದೀರ. ಈ ಜನ್ಮಕ್ಕೆ ನನಗಷ್ಟು ಸಾಕು, ರೀ. ಆದ್ಯ, ರಾಜಲಕ್ಷ್ಮಿ, ನಿಮ್ಮಮ್ಮ ಹೊಡೆದಾಗ ಬಾಯ್ ಬಿಟ್ಟು, ಅಮ್ಮ ನಾನೇನು ತಪ್ಪು ಮಾಡಿಲ್ಲ, ನನಗಿಷ್ಟ ಆಗಿರೋ ಆಟನಷ್ಟೇ ಆಡಿರೋದು ಅಷ್ಟೇ ಅಲ್ವಾ, ಇಷ್ಟಕ್ಕೆಲ್ಲ ಯಾಕೆ ಹೊಡಿಬೇಕು ಅಂತ ನೀನ್ ಯಾಕೆ ಒಂದ್ ಮಾತು ಹೇಳಿಲ್ಲ? ಅಯ್ಯೋ, ನಾನು ಅಮ್ಮನ ಹತ್ರ ಆ ಥರ ಮಾತಾಡೋದ? ಅದೆಲ್ಲ ಸಾಧ್ಯ ಇಲ್ಲ. ಮಾತಾಡ್ಬೇಕು. ಒಬ್ರಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ? ಇಲ್ಲಾಂದ್ರೆ ನೀನಾದ್ರೂ ಮಾತಾಡ್ಬೇಕು. ಎಷ್ಟು ದಿನ ಅಂತ ನೀನ್ ಹೀಗೆ ಇರ್ತೀಯ? ಇದು ನಿನ್ ಜೀವನ, ನಿನಗಿಷ್ಟ ಆಗಿರೋ ಹಾಗಿರ್ಬೇಕೆ ಹೊರತು ಬೇರೆಯವ್ರ ಇಷ್ಟದಂತಲ್ಲ. ಅಲ್ಲ, ಅಷ್ಟು ಚೆನ್ನಾಗಿ ಆಡ್ದಲ್ಲ, ಕನಿಷ್ಠ ಒಬ್ರಾದ್ರೂ ನಿನ್ ಟ್ಯಾಲೆಂಟ್ನ ಗುರ್ತಿಸಿದ್ರ? ಇಲ್ವೇ? ಅದ್ ಹಾಕೋಬೇಡ, ಇದ್ ಹಾಕೋಬೇಡ ಅಂತ ಹೇಳೋದ್ ಮಾತ್ರ ಗೊತ್ತು ನಿಮ್ಮಪ್ಪಂಗೆ. ಇನ್ನು ಯಾಕೆ ಆಡ್ದೆ ಅಂತ ನಿಮ್ಮಮ್ಮ. ಇವಳನ್ ಯಾಕೆ ಹೊರಗಡೆ ಎಲ್ಲ ಕಳಿಸ್ತೀರಾ ಅಂತ ಆ ಮುದ್ಕಮ್ಮ. ಅಷ್ಟೇ ಅಲ್ದೆ, ನೀನ್ ಆಡ್ತಿರೋ ಆಟನ ನೋಡಿದ್ ನಿಮ್ ಮಾವ ಕೂಡ ನಿಮ್ಮಮ್ಮನ ಹತ್ರ ಹೇಳಿದಾನೆ. ಇಷ್ಟೆಲ್ಲ ಗೊಂದಲ ಇಟ್ಕೊಂಡಿರೋರ್ ಮಧ್ಯೆ ಬದುಕ್ತಿದ್ಯಾ ರಾಜಲಕ್ಷ್ಮಿ? ಅದನ್ನ ಅರ್ಥ ಮಾಡ್ಕೋ. ಯಾರಿಗೆ ಹೇಗ್ ಬೇಕೋ ಹಾಗೆ ಬದುಕಕ್ ಬಿಡ್ಬೇಕು. ಒಬ್ಬರ ಜೀವನನ ಇನ್ನೊಬ್ರು ರೂಲ್ ಮಾಡಬಾರ್ದು. ನೀನು ಕೂಡ ಈ ಮನೆಯವ್ರ ತರಾನೇ ಬದುಕಿದ್ರೆ ನಿನ್ ಲೈಫಿಗೆ ಮೀನಿಂಗ್ ಏನು? ಏನ್ ಹಾಗೆ ಹೇಳ್ತಿದ್ಯಾ ಆದ್ಯ? ನಮ್ಮಪ್ಪ ಹೇಳ್ಕೊಟ್ಟಿರೋ ಶಿಸ್ತನ್ನ, ಅಮ್ಮ ಹೇಳ್ಕೊಟ್ಟಿರೋ ವ್ಯಕ್ತಿತ್ವನ, ಈ ಮನೆ ಹೇಳ್ಕೊಟ್ಟಿರೋ ಸಂಸ್ಕಾರನ ದಾಟಿ ನಾನು ಏನು ಮಾಡಲ್ಲ ಆದ್ಯ. ಮಾಡಕ್ಕಾಗೋದು ಇಲ್ಲ. ನೀನ್ ಬದ್ಲಾಗಲ್ಲ ಬಿಡು. ನಿನಗೇನೇ ಹೇಳಿದ್ರು ವೇಸ್ಟ್. ಆದ್ಯ, ಆದ್ಯ, ಆದ್ಯ. ಅನಾವಶ್ಯಕವಾಗಿ ಆದ್ಯಂಗ್ ಬೇಜಾರ್ ಮಾಡ್ಬಿಟ್ಟೆ. ನಾನು ಆಟ ಆಡೋದಕ್ಕೆ ಸಹಾಯ ಮಾಡಿರೋ ಆದ್ಯಂಗೆ ನಾಳೆ ಸ್ವೀಟ್ ಮಾಡ್ಕೊಡ್ಬೇಕು. ಹಾ,
ಸರಿ ಬಿಡು, ನಾನು ಕೂಡ ಮಲ್ಕೋತೀನಿ. ಲ್ಯಾಪ್ಟಾಪ್ ಸ್ವಿಚ್ ಆಫ್ ಮಾಡಿದೆ, ಹಾಗೆ ಬಿಟ್ಬಿಟ್ಟಿದ್ದಾಳಲ್ಲ. ಅಕೌಂಟ್ ಓಪನ್ ಮಾಡಿ ತುಂಬಾ ದಿನ ಆಗಿದೆ. ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಯಾರಾದರೂ ರಿಕ್ವೆಸ್ಟ್ ಕಳ್ಸಿದಾರ ಅಂತ ನೋಡೋಣ. ಅಯ್ಯೋ ದೇವ್ರೆ, ಪ್ರಭಾಸ್ ಹಾಯ್ ಕಳ್ಸಿದಾರ. ನಾನು ಕೂಡ ಹಾಯ್ ಅಂತ ಕಳಿಸ್ತೀನಿ. ಹಾಕಿ ತುಂಬಾ ಚೆನ್ನಾಗಿ ಆಡಿದ್ಯಾ ಆಂಜನೇಯ. ಪ್ರಭಾಸ್ ನನ್ನನ್ನು ಮೆಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಂಜನೇಯ. ಹೌದು, ಅವ್ರು ಯಾವಾಗ ನೋಡಿದ್ರು ಕೇಳೋಣ. ನೀವು ನನ್ನ ಆಟನ ಯಾವಾಗ ನೋಡಿದ್ರಿ? ಜನರಲ್ಲಿ ನಾನು ಇದ್ದೆ. ಅಯ್ಯೋ ದೇವ್ರೆ, ಏನ್ ಮಾಡ್ತಾ ಇದ್ದೀರಾ? ನಿನ್ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೀನಿ. ಸೀನು ಮಾವ. ಅಲ್ಲ, ಮೊದ್ಲು ತಿನ್ನು. ಏನದು? ಪ್ರಸಾದ ಮಾವ. ಸರಿ, ಅಲ್ಲಿಡು. ಮಾವ, ಕೆನ್ನಿಗೆ ಹೊಡ್ಕೋ. ಪ್ರಸಾದನ ಪಕ್ಕದಲ್ಲಿಡು ಅನ್ನೋದು ತಪ್ಪು, ಗೊತ್ತಾ? ಕಣ್ಣು ಹೊರಟೋಗತ್ತೆ. ನನ್ನ ಕೈಗಳು ಹೇಗಿದೆ ಅಂತ ನೋಡು, ಅದಕ್ಕೆ ಆಮೇಲೆ ತಿಂತೀನಿ ಅಲ್ಲಿಡು ಅಂದಿದ್ದು. ಹಾ ಸರಿ, ನಾನೇ ತಿನ್ನಿಸ್ತೀನಿ. ಮಾಡು. ಇದಪ್ಪ ಮಾತು ಅಂದ್ರೆ, ತಿನ್ಸು. ತಿನ್ನು. ನಿಲ್ಸಿ. ಅದೇನೋ, ಅವ್ರು ಚಿಕ್ಕಂದಿನಿಂದ ಒಟ್ಟಿಗೆ ತಿಂತಿದ್ರು, ಒಟ್ಟಿಗೆ ಆಟ ಆಡ್ತಿದ್ರು. ಇವಾಗ ತಿನ್ಸಿದ್ರೆ ತಪ್ಪೇನು? ಸೀನು, ಪ್ರಸಾದನ ಕಣ್ಣಿಗೆ ಒತ್ಕೊಂಡು ತಿನ್ಬೇಕು, ಗೊತ್ತಿಲ್ವಾ? ಕೈ ಗಲೀಜಾಗಿದೆ ಮಾವ. ಅಲ್ಲಮ್ಮ, ಹೀಗಿರುವಾಗ ನೀನಾದ್ರೂ ಕಣ್ಣಿಗೆ ಒತ್ಸಿ ತಿನ್ನಿಸ್ಬೇಕು ತಾನೆ. ನಾನ್ ತಿನ್ಬೇಕಾದ್ರೆ ಹಾಗೆ ಮಾಡೋಣ ಅನ್ಕೊಂಡೆ ಅಪ್ಪ. ನೀನಾದ್ರೂ ನಾನಾದ್ರೂ ಸೀನು ಆದ್ರೂ ಆ ದೇವ್ರ ಮುಂದೆ ಎಲ್ಲರೂ ಸಮಾನರೇ ತಾನೆ. ನಾನು ಹೇಳ್ದ ಹಾಗೆ ಮಾಡಿ ತಿನ್ಸು. ಆಯ್ತು.
ಇದು ಪದ್ಧತಿ. ಪದ್ಧತಿನ ಮರಿಬೇಡಿ. ಸರಿ ಮಾವ. ಭಾವ ನಾದ್ನಿ ಸಾಮಾನ್ಯವಾಗಿ ಜಗಳ ಆಡ್ತಿರ್ತಾರೆ. ಇವ್ರು ಮಾತ್ರ ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಶ್ರೀರಾಮಚಂದ್ರ ಮೂರ್ತಿ ಇವ್ರು ಯಾವಾಗ್ಲೂ ಹೀಗೇ ಇರ್ಲಿ. ಅದ್ಕೆ ಅದ್ಕೆ ಏನಿದು? ಚಾರು ಕಳ್ಸಿರೋದಕ್ಕೆ ಸ್ವತಃ ಅವಳೇ ಮಾಡಿರೋ ಹಾಗಿದೆ. ಸ್ವೀಟ್ ಅದ್ಗೆ ಎಷ್ಟು ಗಮ್ಮತ್ತ ವಾಸನೆ ಬರ್ತಿದ್ಯೋ ಗೊತ್ತಾ? ಸ್ವೀಟ್ಸಾ? ನಾನೆಲ್ಲೋ ಸೀರೆನೋ ಒಡವೆನೋ ಅನ್ಕೊಂಡಿದ್ದೆ. ನನಗಂತೂ ಗೋಡಂಬಿ ತುಪ್ಪ ಹಾಕಿ ಮಾಡಿರೋ ತಿಂಡಿ ವಾಸನೆ ಬರ್ತಿದೆ. ಅದೇನೋ ಪಾರ್ವತಿ, ನನಗೇನೋ ವಿಚಿತ್ರವಾಗಿ ಬಂಗಾರ, ಸೀರೆ, ದುಡ್ಡು ಇವೇ ಒಂಥರ ವಾಸನೆ ಬರುತ್ತೆ. ಈ ಮನೆಗೆ ಚಾರನ್ ಕರ್ಕೊಂಡ್ ಬಂದ್ರೆ ನಿಮ್ ಎತ್ತರದಷ್ಟು ಬಂಗಾರ ಈ ಮನೆಗೆ ಬರುತ್ತೆ. ಅವ್ರು ಬರ್ತಾ ಇದಾರೆ. ಏನಿದು? ಇಬ್ರು ಹೆಂಗಸರು ನಗ್ತಿದಾರಂತಂದ್ರೆ ಒಂದು ಗಂಡಸಿಗೆ ಏನೋ ಕಾದಿದೆ ಅಂತ ಅರ್ಥ. ಅಮ್ಮ ಅಷ್ಟೊಂದು ನಗ್ತಿದ್ದಾರೆ ಅಂದ್ರೆ ನಿಮ್ಗೇನೋ ಕಾದಿದೆ ಅಂತ ಅರ್ಥ. ಪದ್ಮಕ್ಕ ನಕ್ರೆ ಓಕೆ, ಆದ್ರೆ ಪಾರ್ವತಿ ನಗ್ತಿದ್ದಾಳೆ ಅಂದ್ರೆ ಏನೋ ಪಕ್ಕಾ ಪ್ಲಾನ್ ಇದ್ದೇ ಇರತ್ತೆ. ಅಣ್ಣ ಬರ್ತಾ ಇದ್ದಾನೆ. ಅಮ್ಮ, ಹಾ ಏನ್ ರಾಜು, ನಿನ್ ಕೈಯಲ್ಲಿ ಆ ಕಾಗ್ದ ಏನೋ? ಕಾರ್ತಿಕ ದೀಪಾರಾಧನೆ ಉತ್ಸವ ನಡೀತಿದ್ಯಲ್ವಾ, ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜಲಕ್ಷ್ಮಿ ಹಾಡ್ತಾಳೆ ಅಂತ ಹೇಳಿದೀನಿ. ಒಳ್ಳೆ ಕೆಲಸ ಮಾಡಿದ್ದೀರ ಮಾವ. ಆ ಧ್ವನಿ ಕೇಳಬೇಕು ಅಂತ ಇಡೀ ಊರೇ ಕಾತರದಿಂದ ಇದೆ. ನನ್ ಮೊಮ್ಮಗಳು ಚೆನ್ನಾಗಿ ಹಾಡ್ತಾಳೆ ಅಂತ ಊರವ್ರಿಗೆಲ್ಲ ಗೊತ್ತು ಕಣೋ. ಇನ್ಯಾರಾದ್ರೂ ಹಾಡ್ತೀನಿ ಅಂತ ಹೇಳಿದ್ರ ಅಣ್ಣ? ಕಲಾಭಿರುಚಿ ಇರೋರ್ ಹೆಸರನ್ನ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗಾಯಕಿ ಅಂತ ರಾಜಲಕ್ಷ್ಮಿ ಹೆಸರು ಬರ್ಸಿ ದೇವಸ್ಥಾನಕ್ಕೆ ಕೊಟ್ಬಾ. ಏನು ನೀವು ಬರೀರಿ ಅಂತ ಅಲ್ಲ, ಜಾನಕಕ್ಕನ ಕೈಯಲ್ಲಿ ಬರ್ಸಿ ನೀವು ದೇವಸ್ಥಾನಕ್ಕೆ ಕೊಡಿ ಅಂತ ಅರ್ಥ. ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ತಗೊಳ್ಳಿ. ಅದು ರಾಜಲಕ್ಷ್ಮಿ ಹಾಡ್ತಾಳೆ ಸರಿ, ಆದ್ರೆ ನೃತ್ಯ ಮಾಡ್ತಾಳ. ದೇವಸ್ಥಾನದಲ್ಲಿ ಆಟಾಡಕ್ಕೆ ಏನಿರುತ್ತೆ ದೊಡ್ಡಮ್ಮ? ಲೋ ಬಿಟ್ಟು, ಆಟ ಅಂದ್ರೆ ಕುಂಟೆ ಬಿಲ್ಲೆ ಲಗೋರಿ ಅಲ್ಲ ಕಣೋ, ಡಾನ್ಸ್ ಮಾಡ್ತಾಳ ಅಂತ. ಓಹೋ, ದೇವಸ್ಥಾನದಲ್ಲಿ ನಮ್ ಕ್ಯಾಟಗರಿ ಡ್ಯಾನ್ಸ್ ಇರೋದಿಲ್ಲ ಪದ್ದು. ಸಾಕು, ನಾನ್ ಹೇಳ್ತಿರೋದು ಕೂಡ ಮನ್ಸಿಗೆ ಹೇಗ್ ಬರತ್ತೋ ಹಾಗೆ ಕುಣಿಯೋದಿಕ್ಕೆ ಅದೇನಷ್ಟು ಸುಲಭ ಅಲ್ಲ. ಭರತನಾಟ್ಯ ಭರತನಾಟ್ಯನೇ. ಪದ್ಮನ್ ಬಾಯಿಂದ ಬಂದಿದ್ದೇನೆ ನಾನು ಹೇಳ್ಬೇಕು ಅನ್ಕೊಂಡಿದ್ದು. ರಾಜಲಕ್ಷ್ಮಿ ಸಿಂಗರ್ ಅಷ್ಟೇ, ಆದ್ರೆ ಡ್ಯಾನ್ಸರ್ ಅಲ್ಲ ಅತ್ತೆ. ಭರತನಾಟ್ಯ ಮಾಡೋರ್ ಹೆಸರನ್ನು ಕೂಡ ನಾನ್ ಸೇರಿಸ್ತೀನಿ ಸೀನು. ಯಾರಪ್ಪ?
ಯಾರ ಕಲಾ ತಪಸ್ವಿ? ಆದ್ಯ. ಆದ್ಯಾನಾ? ಹೆಸರು ಕೊಡಿ ಅಂತ ಆ ಹುಡುಗಿ ಕೇಳಲಿಲ್ವಲ್ಲ? ಈ ವಿಷಯ ಆ ಹುಡುಗಿ ಗೊತ್ತಾ? ಅದು ಸರಿಯತ್ತೆ. ಡ್ಯಾನ್ಸ್ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡ್ರೆ ಸರಿ ಹೋಗುತ್ತಾ? ಅವಳಿಗೂ ಬರ್ಬೇಕಲ್ವಾ? ಬರುತ್ತೆ. ಸಂಧ್ಯಾ ಆದ್ಯನಿಗೆ ಅಮೆರಿಕದಲ್ಲಿ ನಾಟ್ಯ ಕಲಿಸಿದಾಳೆ. ಆದ್ಯ ಭರತನಾಟ್ಯನ ಚೆನ್ನಾಗಿ ಮಾಡ್ತಾಳೆ. ಯಾಕೆ ಬಿಡಿ ಅದ್ಗೆ, ಏನೋ ಮಾಡಕ್ ಹೋಗಿ ಏನೋ ಆಗ್ತಿರುವಾಗ ಹೆಸರು ಬರ್ದು ನಮ್ಮ ಹೆಸರು ಯಾಕೆ ಹಾಳು ಮಾಡ್ಕೋಬೇಕು? ಈ ಯೋಚನೆನ ಬಿಡೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ. ನಾನು ಅಭ್ಯಂತರ ಮಾಡಲ್ಲ ಅಮ್ಮ. ಯಾರಾಗಿದ್ರೂ ಸರಿ, ಒಳ್ಳೆ ಹೆಸರು ತಗೋತೀನಿ ಅಂತ ಮುಂದೆ ಹೆಜ್ಜೆ ಇಟ್ರೆ ಪ್ರೋತ್ಸಾಹಿಸೋದಕ್ಕೆ ಮುಂದೆ ನಿಲ್ತಾನೆ ನಿನ್ ದೊಡ್ಡ ಮಗ. ಆದ್ರೆ ಆ ಪ್ರಯತ್ನದಲ್ಲೇನಾದ್ರೂ ಅಡೆತಡೆ ಬಂದ್ರೆ ಒಪ್ಕೊಳ್ಳೋದಿಲ್ಲ. ಅಮ್ಮ ಅಷ್ಟು ನಂಬಿಕೆಯಿಂದ ಹೇಳ್ತಿದ್ದಾರೆ ಅಂದ್ರೆ ಆದ್ಯ ಭರತನಾಟ್ಯ ಚೆನ್ನಾಗೇ ಮಾಡ್ತಾಳೆ ಅಂತ ನನಗೂ ಅನ್ನಿಸ್ತಿದೆ ಅಪ್ಪ. ನಿಮ್ಮಮ್ಮನ್ಗಿಂತನಾ? ಹೊಲ್ಸೋದಲ್ಲ ಯಾಕೆ ಅಜ್ಜಿ? ಮಾವ ಕೂಡ ಏನು ಅಡ್ಡಿ ಮಾಡ್ತಿಲ್ವಲ್ಲ? ನಿನ್ನಿಷ್ಟ. ಅಮ್ಮ, ನೃತ್ಯ ಪ್ರದರ್ಶನ ಅದ್ಭುತವಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಹೋಗೋದು ನಮ್ಮನೆ ಮರ್ಯಾದೆನೆ ಅಂತ ನಿನ್ ಸೊಸೆಗೆ ಯೋಚನೆ ಮಾಡಿ ಹೆಸರನ್ನ ಬರೆಯೋದಕ್ಕೆ ಹೇಳು. ಕೇಳಿಸ್ಕೊಂಡೆ ಅಲ್ವಾ? ಮತ್ ನಾನ್ ಯಾಕೆ ಹೇಳೋದು? ನೀವು ಬರೀರಿ ಅತ್ತೆ. ಮಾವ, ನಿನಗೆ ಎಷ್ಟು ಇಂಟ್ರೆಸ್ಟ್? ಯಾರ ಮೇಲೋ? ಅಬ್ಬಾ, ನೀನ್ ಅಪಾರ್ಥ ಮಾಡ್ಕೋಬೇಡ್ವೆ. ಅಮ್ಮ ಜಾನಕಮ್ಮ, ಹೆಣ್ಣು ಮಕ್ಕಳ ಹೆಸರನ್ನ ನೀನ್ ಬರೀ ಅಮ್ಮ. ಗಾಯನ ರಾಜಲಕ್ಷ್ಮಿ. ರಾಜಲಕ್ಷ್ಮಿ. ನೃತ್ಯ ನೀನ್ ಭಯ ಪಡ್ಬೇಡ್ವೋ? ಆದ್ಯ. ಆದ್ಯ. ಆಗೋಯ್ತು. ಆದ್ಯ, Why are you so happy? ರಾಜಲಕ್ಷ್ಮಿ, ಯಾಕೆ ಇಷ್ಟೊಂದು ಹ್ಯಾಪಿ ಆಗಿದ್ಯಾ ಅಂತ ಹೇಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀನು ಕೂಡ ಭರತನಾಟ್ಯ ಮಾಡ್ತಿರೋದಕ್ಕೆ. ನಾನು ಭರತನಾಟ್ಯ ಮಾಡೋದಾ? ಯಾವ ಖುಷಿಗೆ? ಏನು ಗೊತ್ತಿಲ್ದಿರೋ ಹಾಗೆ ಏನ್ ಹಾಗೆ ಕೇಳ್ತೀಯ? ಕಾರ್ತಿಕ ದೀಪ ಉತ್ಸವದಲ್ಲಿ ನಾನ್ ಹಾಡ್ತಿದ್ರೆ ನೀನ್ ನಾಟ್ಯ ಮಾಡ್ತೀಯಲ್ಲ? ವಾಟ್? ನಾನ್ ಭರತನಾಟ್ಯ ಮಾಡೋದನ್ನ ನಾನ್ ಯಾರಿಗೂ ಹೇಳಿಲ್ವಲ್ಲ. ನನ್ನ ಹತ್ರನೂ ಹೇಳಿಲ್ಲ. ಆದ್ರೂ ಮುಚ್ಚಿಡೋದಕ್ಕೆ ಅದೇನ್ ಸೀಕ್ರೆಟ್ ಅಲ್ವಲ್ಲ, ಅದಕ್ಕೆ ಅಮ್ಮ ನಿನ್ನ ಹೆಸರನ್ನು ಬರ್ದಿದ್ದಾರೆ. ಆದ್ಯ,
ತಗೊಳಮ್ಮ. ನಮ್ಮಪ್ಪ ನನಗ್ ಕೊಟ್ಟಿರೋ ಗೆಜ್ಜೆಗಳನ್ನ ನಿಮ್ಮಮ್ಮನಿಗೆ ನಾನು ಕೊಟ್ರೆ ಸಂಧ್ಯಾ ನಿನಗ್ ಕೊಟ್ಲು. ಈ ಗೆಜ್ಜೆಗಳನ್ನ ಕಟ್ಕೊಂಡು ಅಮೆರಿಕದಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಶಬಾಷ್ ಅನ್ನಿಸ್ಕೊಂಡೆ. ಈಗ ಮತ್ತೆ ರಾಮನ್ ದೇವಸ್ಥಾನದಲ್ಲಿ ನೀನು ನೃತ್ಯ ಮಾಡುವಂತ ಸಂದರ್ಭ ಒದಗ್ ಬಂದಿದೆ ಆದ್ಯ. ನನ್ನ ಒಂದ್ ಮಾತನ್ನು ಕೇಳ್ದೆ, ಅದ್ ಹೇಗ್ ನನ್ನ ಹೆಸರನ್ನ ಕೊಟ್ರಿ?